ಯಾದಗಿರಿ ಪಿಎಸ್ಐ ಪರಶುರಾಮ ಅವರ ಅನುಮಾನಾಸ್ಪದ ಪ್ರಕರಣ ಏನಿದೆ ಅವರ ಮನೆಯಲ್ಲೀಗ ಸೋಮನಾಳ ನಿವಾಸದ ಮನೆಯಲ್ಲಿ ನೀರವ ಮೌನ ಕಾಣಿಸಿಕೊಳ್ತಾ ಇದೆ. ಮಗನನ್ನ ಕಳ್ಕೊಂಡಿರುವಂತಹ ತಂದೆ ತಾಯಿ ಜೊತೆಗೆ ಪತಿಯನ್ನ ಕಳ್ಕೊಂಡಂತಹ ಪತ್ನಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಸೋಮನಾಳ ಗ್ರಾಮದ ಪರಶುರಾಮ ನಿವಾಸದಲ್ಲಿ ಈಗ ನೀರವ ಮೌನ ಆವರಿಸಿಕೊಂಡಿದೆ. ಖಿನ್ನತೆಗೆ ಒಳಗಾಗಿದ್ದಂತಹ ಮಗನ್ನ ನಾನು ಮನೇಲಿ ಬಿಟ್ಟು ಬಂದೆ ಅಂತ ತಾಯಿ ಕಣ್ಣೀರಿಟ್ಟಿದ್ದಾರೆ. ಸೋಮನಾಳ ಗ್ರಾಮಕ್ಕೆ ಬಂದಿದ್ದಂತ ತಾಯಿ ಗಂಗಮ್ಮ ಕಣ್ಣೀರಿಟ್ಕೊಂಡು ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಮಗ ಸಾಯೋ ಮುನ್ನ 2 ದಿನದ ಹಿಂದೆ ಗ್ರಾಮಕ್ಕೆ ವಾಪಸ್ ಬಂದಿದ್ದೆ ನಾನು. ಅಂದ್ರೆ ಮಗನನ್ನ ಅಲ್ಲೇ ಬಿಟ್ಟು ನನ್ನ ಬಳಿ ಮಗ ಹೇಳ್ಕೊಂಡಿದ್ದ ಈ ವರ್ಗಾವಣೆಗೆ ಸಂಬಂಧಪಟ್ಟಂತೆ ದುಡ್ಡು ಕೇಳ್ತಾ ಇದ್ದಾರೆ, ಆದ್ರೆ ಅಷ್ಟೊಂದು ದುಡ್ಡು ಹೊಂದೋದಕ್ಕೆ ಎಲ್ಲಾಗುತ್ತಮ್ಮ ಅಂತ ನನ್ನ ಹತ್ರ ಕೇಳ್ಕೊಂಡಿದ್ದ. ನಾವು ಇರೋ ಕೆಲಸ ಮಾಡ್ಕೊಂಡು ಹೋಗೋಣ ಬಿಡು ಮಗನೇ ಅಂತ ಮಗನಿಗೆ ಸಮಾಧಾನ ಮಾಡಿದ್ದೆ. ಆದರೆ ಅದೇ ಕೆಲಸ ನನ್ನ ಮಗನಿಗೆ ಕುತ್ತು ತಂದಿದೆ, ನನ್ನ ಮಗನನ್ನ ಸಾವಿನೆಡೆಗೆ ಕರೆದುಕೊಂಡು ಹೋಗಿದೆ ಅಂತ ಅವರ ತಾಯಿ ಅಂದರೆ ಮೃತಪಟ್ಟಿರುವಂಥ ಪರಶುರಾಮ ಅವರ ತಾಯಿ ಗಂಗಮ್ಮ ಕಣ್ಣೀರಿಟ್ಟು ಗೋಳಾಡಿದ್ದಾರೆ. ಮಗನನ್ನ 2 ದಿನದ ಹಿಂದೆ ಬಿಟ್ಟು ಬಂದಿದ್ದೆ ನಾನು, ಊರಿಗೆ ವಾಪಸ್ಸಾಗಿದ್ದೆ ಗ್ರಾಮಕ್ಕೆ. ಆಗ ಮಗ ನನ್ನ ಹತ್ರ ಹೇಳ್ಕೊಂಡಿದ್ದ ಟ್ರಾನ್ಸ್ಫರ್ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಿದ್ದಾರೆ. ಟ್ರಾನ್ಸ್ಫರ್ ಆಗಬಾರ್ದು, ಇದೇ ಗ್ರಾಮದಲ್ಲಿ ಇರಬೇಕು ಅಂತ ಅಂದರೆ ದುಡ್ಡು ಕೇಳ್ತಾ ಇದ್ದಾರೆ. ಅಷ್ಟೊಂದು ದುಡ್ಡು ಎಲ್ಲಿಂದ ತರಲಮ್ಮ ಅಂತ ನನ್ನ ಹತ್ರ ಕೇಳಿದ್ದ. ಹಾಗಾಗಿ ಇರೋ ಕೆಲಸ ಮಾಡ್ಕೊಂಡು ಹೋಗೋಣ ಬಿಡು ಮಗನೆ ಅಂತ ಸಮಾಧಾನ ಮಾಡಿ ಬಂದಿದೆ. ಆದರೆ ಆ ಕೆಲಸನೇ ಈಗ ಅವನನ್ನ ಸಾವಿನ ದವಡೆಗೆ ದೂಡ್ಬಿಟ್ಟಿದೆ ಅಂತ ಕಣ್ಣೀರಿಟ್ಟಿದ್ದಾರೆ ಗಂಗಮ್ಮ. ನಾನು ಹೋಗಿ 2 ದಿನ ಹೋಗಿ ಬರ್ತಂತ ನಾನು ಕೇಳಿದೆ. ನಾ ಕೇಳಿದ್ರೆ ನಂದು ಟ್ರಾನ್ಸ್ಫರ್ ಆಗೋದೈತವ್ವ, ನೀನು ಹೋಗ್ಬೇಡ, ನಾನು ಟ್ರಾನ್ಸ್ಫರ್ ಮಾಡಾಕ 2 ದಿನ ಹೋಗಿ ಮತ್ತೆ ಬಂದು ಮಾತಾಡ್ನಪ್ಪ ಅಂತ ನನ್ನ ಮಗನ ಕೂಡ ಮಾತಾಡಿದ್ದೆ. ಯಪ್ಪ ನನಗೆ ಟ್ರಾನ್ಸ್ಫರ್ ಮಾಡಾಕ ರೊಕ್ಕ ಯಾರು ಕೊಡ್ತಾರಂತ ಕೇಳಿದ್ನು. ಯಪ್ಪ ಅದನ್ನು ಕೇಳ್ಕೊಂಬಂದು ಅದನ್ನು ಕರ್ಕೊಂಬಂದು ಮಾತಾಡ್ತೀನಂತ ನನ್ನ ಮನಸ್ಸಿನಾಗ ನಾನು ಹೇಳ್ಕೊಂಬಂದೆ. ಅದ್ರ ಮೇಲೆ ನನ್ನ ಮಗ ಮತ್ತೇನಂತ ನನಗೂ ಮಾತಾಡಲಿಲ್ಲ. ನಾನು ಸಾಮರ್ದಿನ ಬಂದಿನಿ. ಯಪ್ಪ ಏನಿಲ್ರಿ, ನಂದು ಟ್ರಾನ್ಸ್ಫರ್ ಆಗ್ಯದೈತವ, ನೀವು ಒಟ್ಟು ನಿಂದಿರ್ತಾರಲ್ಲ. ಎಲ್ಲ ತಾಯಿ ತಂದೆಗಳು ಖುಷಿಲಿಂದ ಇರ್ತಾರ. ನೀವು ಹೋಗಿದ್ರೆ ನಾವು ಓದ್ನಂತ ಗಟ್ಟಿ ತೊಟ್ಟಿದ್ದೆಲ್ಲ ಯಪ್ಪ. ದುಡ್ಡಿನ ವಿಚಾರ ನನಗೆ ಅಂದಿದ್ದು ಒಂದು ಮಾತು, ದುಡ್ಡು ಈಗ ಎಲ್ಲಿಂದ ಕೊಡ್ತಾ ನಂಗೆ ಅಣ್ಣ ಅನ್ನ. ಯಪ್ಪ ಯಪ್ಪ ಇಲ್ಲದ್ರೆ ಇದನ್ನ ಮಾಡ್ಕೊಂತೀರಪ್ಪ, ನಾವು ಬಡ್ತನ ಜನದಾಗ ಬಂದೀವಿ ಅಂದು. ಯಪ್ಪ ಇದು ತಂದ ಮೇಲೆ ಮಗನ ಹೋಗಿ ಎಬ್ಸೋ 8 ಗಂಟೆ ತನಕ ಮಕ್ಕಂಡ ಮಗನ ಜಾತಿ ಹೆಂಗೆ ಮಕ್ಕಂಡವನು, ಬೇಸ್ ಮಕ್ಕಂಡವನು, ಆರಾಮಿಲ್ದ ಮಕ್ಕಂಡವನು. ಎಬ್ಸೋ ಇಲ್ಲಿದ್ದ ಬೈತ್ಕಂತ ನಾನು ಹೇಳಿನಪ್ಪ. ಮ್ಯಾಲೆ ಮಗನ ನೀನು ನೋಡ್ಕೊಂತ ಕುಂತಿದ್ದೆ. ನಾನಿದ್ರೆ ನನ್ನ ಮಗನ ಸಾಯಕ್ಕೆ ಬಿಡ್ತಿದ್ದಿಲ್ಲೋ. ಯಾರನ್ನ 8 ಗಂಟೆ ತನಕ ಮಗ ಮಕ್ಕಂಡ್ರೆ ಎಬ್ಸ್ತಂಗಿರ್ತಾರೆ ಸಾರು. ಏಯಪ್ಪ ನಾನು ಇದ್ರೆ ಮಗನ ಮಕ್ಕ ನೋಡಿ ಯಾಕಪ್ಪ ನನಗೇನಾಗದು ಏನು ಬೇಕು. ಏಯಪ್ಪ ಇವತ್ತು ಮಂದಿ ಕಲ್ತು ನನ್ನ ಮಗನ ತಂದು ತೋರಿ ಸಾಕಪ್ಪ. ಊರಿಗೆ ಬರೋದು ನಾನು ಹೋಗಿ 2 ದಿನ ಹೋಗಿ ಬರ್ತಂತ ನಾನು ಕೇಳಿದೆ. ನಾ ಕೇಳಿದ್ರೆ ನಂದು ಟ್ರಾನ್ಸ್ಫರ್ ಆಗೋದೈತವ್ವ, ನೀನು ಹೋಗ್ಬೇಡ.